ಉತ್ತರಹಳ್ಳಿಯ ಭೂ ಹಗರಣ ಆರೋಪಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಬಳಿಕೆ ಆಗಿದ್ದು ಕೇವಲ 7 ಎಕರೆ ಅಲ್ಲ, 14 ಎಕರೆ ಭೂಮಿ ಅಂತ ಸ್ಥಳೀಯರು ಹೊಸ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಉತ್ತರಹಳ್ಳಿಯ ಭೂ ಹಗರಣಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್. ಮುಂಚೆ ಅನ್ಕೊಂಡಿದ್ರು 7 ಎಕರೆ ಕಬಳಿಕೆ ಆಗಿದೆ ಅಂತ, ಬಟ್ ಈಗ ಗೊತ್ತಾಗ್ತಾ ಇದೆ ಅದು 7 ಎಕರೆ ಅಲ್ಲ, 14 ಎಕರೆ ಅಂತ. ಸ್ಮಶಾನದ ಪಕ್ಕದಲ್ಲೇ ಅಕ್ರಮವಾಗಿ ಲೇಔಟ್ಗಳನ್ನು ನಿರ್ಮಿಸಲಾಗಿದೆ. ಒತ್ತುವರಿ ಏನಾದರೂ ಪ್ರಶ್ನೆ ಮಾಡಿದ್ರೆ ಸೊಸೈಟಿ ಅಧ್ಯಕ್ಷನಿಂದ ಧಮಕಿ ಹಾಕ್ತಾರೋ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಭೂ ಕಬಳಿಕೆ ಹಗರಣದ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಸ್ಥಳೀಯರು. ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಉತ್ತರಹಳ್ಳಿಯ ಭೂ ಹಗರಣದ ಕತೆ. ಸ್ಥಳೀಯ ಶಾಸಕ ಬಿಜೆಪಿಯ ಎಂ ಕೃಷ್ಣಪ್ಪ ಅವ್ರಿಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಈ ಅಕ್ರಮದ ಬಗ್ಗೆ ಒಂಚೂರು ತನಿಖೆಯನ್ನು ಮಾಡಿಸಿ, 7 ಎಕರೆ ಜಾಗ ಅಕ್ರಮ ಆಗಿದೆ ನಾವು ಅಂತ ಅಂದ್ಕೊಂಡಿದ್ವಿ, ಬಟ್ ಇದು 7 ಎಕರೆ ಅಲ್ಲ, 14 ಎಕರೆ ಅಕ್ರಮ ಆಗಿದೆ. ಎಲ್ಲಿ? ಕನಕ ಹೌಸಿಂಗ್ ಸೊಸೈಟಿಯಿಂದ ಸ್ಮಶಾನದ ಜಾಗ ಕೂಡ ಒತ್ತುವರಿ ಆಗಿದೆ. ಸರ್ವೆ ನಂಬರ್ನ ಬದಲಾಯಿಸಿ ಭೂ ಕಬಳಿಕೆ ಜೊತೆಗೆ ಸ್ಮಶಾನದ ಜಾಗವನ್ನು ಕೂಡ ಸೊಸೈಟಿಯವರು ಗುಳುಂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಆರೋಪ. ಕಬಳಿಕೆ ಆಗಿರೋದು ಕೇವಲ 7 ಎಕರೆ ಅಲ್ಲ ಸ್ವಾಮಿ, 14 ಎಕರೆ ಅಂತ ಸ್ಥಳೀಯರು ಕೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ಸೊಸೈಟಿ ಅಧ್ಯಕ್ಷರು ಧಮಕಿ ಹಾಕ್ತಾರಂತೆ, ಆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾದಂಥ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಈಗಾಗಲೇ ನ್ಯೂಸ್ ಫಸ್ಟ್ ಕನಕ ಸೊಸೈಟಿಯ ಅಕ್ರಮದ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನು ನೀಡ್ತಾ ಇದೆ. ಅದರ ಮುಂದುವರೆದ ಭಾಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. 7 ಎಕರೆ ಅಲ್ಲಂತೆ ಒತ್ತುವರಿ ಆಗಿರೋದು, 14 ಎಕರೆ ಅಂತೆ. ಮಧುಸೂದನ್, ಇಲ್ಲಿ ಈಗಾಗಲೇ ಏನು 24 ಎಕರೆಯನ್ನು ಕೆರೆಯಾಗಿ ಪರಿವರ್ತನೆ ಮಾಡಿ ಅಲ್ಲಿ ವಾಸ್ತವವಾಗಿ 4.5 ಎಕರೆ ಇತ್ತು ಅನ್ನೋದನ್ನು ನಾವು ಈಗಾಗಲೇ ಟೆಲಿಕಾಸ್ಟ್ ಮಾಡಿ ಅದನ್ನು ಕೂಡ ಬಿತ್ತರ ಮಾಡಿದ್ವಿ ಅಲ್ಲೇ. ಆದರೆ ಇಲ್ಲಿ ಪ್ರಮುಖವಾಗಿ ಏನು ಹಗರಣ ಆಗಿದೆ, ಈ ಒಂದು ಹಗರಣಕ್ಕೆ ಪ್ರಮುಖ ಕಾರಣ ಅಂದರೆ ಈ ಕನಕ ಹೌಸಿಂಗ್ ಸೊಸೈಟಿ. ಅಂದರೆ ಕನಕ ಹೌಸಿಂಗ್ ಸೊಸೈಟಿ 120 ಸರ್ವೆ ನಂಬರ್ ಇವೆಲ್ಲವೂ ಕೂಡ ಕೆರೆಯಾಗಿ ನಿರ್ಮಾಣ ಆಗೋದಕ್ಕೆ ಅಥವಾ ಹೊಸ ನಕ್ಷೆಯಲ್ಲಿ ಅವೆಲ್ಲವೂ ಕೂಡ ಕೆರೆ ಅಂತ ಪರಿವರ್ತನೆ ಆಗೋದಕ್ಕೆ ಕಾರಣ ಅಂದರೆ ಈ ಖಾಸಗಿ ಹೌಸಿಂಗ್ ಸೊಸೈಟಿ ಏನಿದೆ, ಅಂದ್ರೆ ಕನಕ ಹೌಸಿಂಗ್ ಸೊಸೈಟಿ ಏನಿದೆ, ಈ ಒಂದು ಸೊಸೈಟಿಗೋಸ್ಕರವೇ ಇವೆಲ್ಲವೂ ಕೂಡ ಆಗಿದ್ದು ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಸದ್ಯ ಸಾರ್ವಜನಿಕರು ಈಗ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಸಾರ್ವಜನಿಕರು ಇನ್ನೂ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು ಅಲ್ಲಿನ ನಿವಾಸಿಗಳು. ಯಾಕಂದ್ರೆ ಕನಕ ಹೌಸಿಂಗ್ ಸೊಸೈಟಿ ಏನಿದೆ, ಇವರು ಅಲ್ಲಿ ಇದ್ದಂತ ಅಂದ್ರೆ ಪಕ್ಕದಲ್ಲೇ ಇದ್ದಂತ ಸ್ಮಶಾನದ ಜಾಗವನ್ನ ಕೂಡ ಒತ್ತುವರಿ ಮಾಡಿದ್ದಾರೆ ಅಥವಾ ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ. ಬರೀ ಇಲ್ಲಿಗೆ ನಿಂತಿಲ್ಲ, 7 ಎಕರೆ ಮಾತ್ರ ಅಲ್ಲ, ಒಟ್ಟು 14 ಎಕರೆ ಅಂದ್ರೆ ಆ ಪಕ್ಕದಲ್ಲಿರುವಂತಹ ಸ್ಮಶಾನದ ಜಾಗವನ್ನು ಕೂಡ ಇವರು ಒತ್ತುವರಿ ಮಾಡಿಕೊಂಡು ಸ್ಮಶಾನದ ಪಕ್ಕದಲ್ಲೇ ಅನಧಿಕೃತವಾಗಿ ಇವರು ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೇಸ್ ಏನಿದೆ ಅಥವಾ ಈ ಒಂದು ಪ್ರಕರಣ ಏನಿದೆ ಅಥವಾ ಈ ಹಗರಣ ಏನಿದೆ, ಇದು ಕಂಪ್ಲೀಟ್ ಆಗಿ ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಾವೇನಾದ್ರೂ ಮುಂದಾದ್ವಿ ಅಂದ್ರೆ ಆಗ ನಮಗೆ ಬೆದರಿಕೆಗಳು ಬರ್ತವೆ. ಅಂದ್ರೆ ನಮ್ಮನ್ನ ಬೆದರಿಸ್ತಾರೆ, ನಾವು ನಿಮ್ಮನ್ನ ಜೀವ ಸಹಿತ ಉಳಿಸಲ್ಲ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿರುವ ನಿವಾಸಿಗಳು ಮುಂದೆ ಏನ್ ಮಾಡಬೇಕು, ನಮ್ಮ ಸರ್ವೆ ನಂಬರೇ ಇಲ್ಲ ಅಥವಾ ಸರ್ವೆ ನಂಬರ್ ಕಂಪ್ಲೀಟ್ ಅದನ್ನ ವ್ಯಾನಿಶ್ ಮಾಡಿ ಅಲ್ಲಿ ಕೆರೆ ಇದೆ ಅಂತ ಈಗ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ 120 ಸರ್ವೆ ನಂಬರ್ ನಲ್ಲಿರುವಂತಹ ಮನೆಯ ಮಾಲೀಕರು ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಅಲ್ಲಿ ಇಡ್ತಾ ಇರುವಂತದ್ದು. ಜೊತೆಗೆ ಸರ್ಕಾರ ಈ ಕುರಿತಂತೆ ಒಂದು ತನಿಖೆಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರಿಗೆ ಗೊತ್ತಿಲ್ಲದೆ ಇವೆಲ್ಲವೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಇವರು 2ನೇ ಬಾರಿ ಅಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಈ ಒಂದು ಹಗರಣ ನಡೆದಿರೋದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಅಥವಾ ಈ ಹಗರಣವನ್ನ ತನಿಖೆ ಮಾಡಿ ಇಲ್ಲಿರುವಂಥ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲಿರುವಂಥ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭವಿಷ್ಯದ ಬಗ್ಗೆ ಸಾಕಷ್ಟು ಆತಂಕ ಮೂಡಿರೋದ್ರಿಂದ ಸರ್ಕಾರಕ್ಕೆ ಅವರೇ ಮನವಿ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಅಂದ್ರೆ ಅಲ್ಲಿನ ಸಾರ್ವಜನಿಕರೇ ಹೋಗಿ ದೂರು ಕೊಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ.